ನಮಸ್ಕಾರ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಲ್ರೆಡಿ ನಾವು 10ನೇ ತರಗತಿಯ ಅಧ್ಯಾಯ 2 ಬಹುಪದೋಕ್ತಿಗಳು ಹಿಂದಿನ ತರಗತಿಯಲ್ಲಿ ನಾವು 2.1 ಅಭ್ಯಾಸವನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇವತ್ತಿನ ಈ ಕ್ಲಾಸ್ ಅಲ್ಲಿ ಅಭ್ಯಾಸ 2.2 ಇದರಲ್ಲಿ ಇರ್ತಕ್ಕಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ ವಿದ್ಯಾರ್ಥಿಗಳೇ. ನಿಮ್ಮ ಒಂದು ಹಿಂದಿನ ಬೋರ್ಡ್ ಎಕ್ಸಾಮ್ ಅಲ್ಲಿ ನೋಡಿದಾಗ ಈ ಎಕ್ಸರ್ಸೈಸ್ ಈ ಅಭ್ಯಾಸದಿಂದ 3 ಅಂಕದ ಪ್ರಶ್ನೆಯನ್ನು ಕೇಳಿದಾನೆ ವಿದ್ಯಾರ್ಥಿಗಳೇ. ಯಾವ ರೀತಿಯಾಗಿದೆ ಪ್ರಶ್ನೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಮತ್ತು ತುಂಬಾ ಈಸಿ ಆಗಿದೆ. ಪ್ರಶ್ನೆ ನೋಡಿ, ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ತುಂಬಾ ಈಸಿ ಆಗಿರುತ್ತೆ ನೋಡಿ. ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೋಬೇಕು, ಇದೊಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಓಕೆನಾ, ಇದರ ಶೂನ್ಯತೆಯನ್ನು ಕಂಡುಹಿಡಬೇಕು. ನಂತರ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಬರ್ತಾವೆ ವಿದ್ಯಾರ್ಥಿಗಳೇ. ಆಲ್ರೆಡಿ ನಾವು ಹಿಂದಿನ ತರಗತಿಯಲ್ಲಿ ನಾನು ಹೇಳಿದೆ ನಿಮಗೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2 ಮತ್ತು ರೇಖಾತ್ಮಕ ಬಹುಪದೋಕ್ತಿಗಳ ಶೂನ್ಯತೆ 1, ಘನ ಬಹುಪದೋಕ್ತಿಯ ಶೂನ್ಯತೆಗಳು 3. ಇದೊಂದು ವರ್ಗ ಬಹುಪದೋಕ್ತಿ. ಓಕೆನಾ, ಸೊ ಯಾವ ರೀತಿ ಮಾಡ್ಕೋಬೇಕು ನೋಡಿ. ಫಸ್ಟ್ ಎಕ್ಸ್ ಸ್ಕ್ವಯರ್ ಇದೆ, 8 ಅಂತಿದೆ. ಓಕೆನಾ, ಈ ಎರಡನ್ನು ಗುಣಿಸಬೇಕು, ಏನು ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಸ್ಕ್ವಯರ್ ಇಂಟು -8x -8 ಇಂಟು 8x, ಸಾರಿ ಎಕ್ಸ್ ಸ್ಕ್ವಯರ್ -8 ಇಂಟು ಎಕ್ಸ್ ಸ್ಕ್ವಯರ್ ಎರಡನ್ನು ಗುಣಿಸಿದಾಗ ಏನಾಗುತ್ತೆ, -8x ಸ್ಕ್ವಯರ್. ಓಕೆ, ಈಗ ಮಿಡಲ್ ಟರ್ಮ್ ಸ್ಪ್ಲಿಟ್ ಅಂದ್ರೆ ಮಧ್ಯದಲ್ಲಿರ್ತಕ್ಕಂಥ ಪದವನ್ನು ನಾವು ಸ್ಪ್ಲಿಟ್ ಮಾಡಬೇಕು. ಅಂದ್ರೆ ಈ -8x ಸ್ಕ್ವಯರ್ ಇದೆಯಲ್ಲ, ಆ ಎರಡು ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ -8x ಸ್ಕ್ವಯರ್ ಬರಬೇಕು, ಪ್ಲಸ್ ಇಲ್ಲ ಮೈನಸ್ ಮಾಡಿದಾಗ -2x ಬರಬೇಕು. ಅಂದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳೇ, 4 2 8 ಆಗುತ್ತೆ. ಓಕೆನಾ, 4 2 8 ಏನು ಗುಣಾಕಾರ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ 8 ಬಂತು. ಓಕೆನಾ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ಲ, ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್. ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್. ಓಕೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಇಲ್ಲಿ ಏನಾಗಬೇಕು, ಒಂದು ಮೈನಸ್ ಒಂದು ಪ್ಲಸ್ ಆಗ್ಬೇಕು. ಓಕೆನಾ, ಅಂದ್ರೆ ಇದು ಮೈನಸ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್, ಈಗ ಇದು ಆಯ್ತು. ಓಕೆ, -2x ಬರಬೇಕು. ಪ್ಲಸ್ ಮಾಡಿದಾಗ ಅಥವಾ ಮೈನಸ್ ಮಾಡಿದಾಗ ಏನ್ ಬರ್ಬೇಕ್ರಿ, -2x. ಈಗ ಇದು -4x ಇದೆ, ಇದು +2x ಇದೆ. ಒಂದ್ ಮೈನಸ್ ಒಂದು ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಮಾಡಬೇಕು. 4 ರಲ್ಲಿ 2 ಹೋದ್ರೆ 2. ದೊಡ್ಡ ಸಂಖ್ಯೆ 4 ಇದೆ, ಇಲ್ಲಿ ಮೈನಸ್ ಇದೆ, ಅದಕ್ಕೆ ಮೈನಸ್. ಓಕೆ, ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಏನು, ಮೊದಲನೇದಾಗಿ ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇಲ್ಲಿ ಮೈನಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಪ್ಲಸ್. ಆಮೇಲೆ ಎರಡು ಸಂಖ್ಯೆಗಳು, ಆ ಎರಡು ಸಂಖ್ಯೆಗಳು ಯಾವುದೇ ಆಗಿರ್ಲಿ, ಗುಣಾಕಾರ ಮಾಡಿದಾಗ 8 ಬರಬೇಕು. ಓಕೆನಾ, ಗುಣಾಕಾರ ಮಾಡಿದಾಗ 8 ಬರಬೇಕು. ಮತ್ತು ಪ್ಲಸ್ ಮೈನಸ್ ಮಾಡಿದಾಗ ಇಲ್ಲಿ ಏನಿರಲ್ಲ, ಮಧ್ಯದಲ್ಲಿ ಏನಿರುತ್ತೆ ಆ ಸಂಖ್ಯೆ ಬರಬೇಕು. ಅಂತ ಎರಡು ಸಂಖ್ಯೆಗಳನ್ನು ನಾವು ಇಲ್ಲಿ ತಗೊಳ್ಬೇಕು ವಿದ್ಯಾರ್ಥಿಗಳು. ಓಕೆ, ಈಗ ನೋಡಿ, ಎಕ್ಸ್ ಸ್ಕ್ವಯರ್ ಆಸ್ ಇಟ್ ಈಸ್ ಮೈನಸ್ ಈ 2x ಜಾಗದಲ್ಲಿ ನಾವು -4x + 2x ತಗೊಳ್ಬೇಕು ವಿದ್ಯಾರ್ಥಿಗಳು. ಏನು, -4x + 2x, ಇಲ್ಲೇನಿದೆ -8 ಈಕ್ವಲ್ ಟು 0. ಓಕೆ, ಈಗ ನೋಡಿ, ಈಗ ಏನ್ ಮಾಡ್ಬೇಕು, ಕಾಮನ್ ಏನ್ ಬರುತ್ತೆ, ಇಲ್ಲಾಂದ್ರೆ ಎಕ್ಸ್ ಇಂದ ಡಿವೈಡ್ ಮಾಡ್ತಾ ಹೋಗಿ. ಈಗ ಎಕ್ಸ್ ಇಂದ ಎಕ್ಸ್ ಸ್ಕ್ವಯರ್ಗೆ ಡಿವೈಡ್ ಮಾಡಿದ್ರೆ ಇದು ಎಕ್ಸ್ ಸ್ಕ್ವಯರ್ ಇದೆ. ಓಕೆ, ಎಕ್ಸ್ ಸ್ಕ್ವಯರ್ ಅನ್ನು ಎಕ್ಸ್ ನಿಂದ ಭಾಗಿಸಬೇಕು. ಅಂದ್ರೆ ಏನಾಗುತ್ತೆ ರೀ,
ಇದೊಂದು ಎಕ್ಸ್, ಇಲ್ಲಿ 2 ಎಕ್ಸ್ ಇದೆ ಅಂದ್ರೆ ಒಂದು ಎಕ್ಸ್ ಕಟ್ ಆಯ್ತು. ಏನ್ ಉಳಿಯುತ್ತೆ? ಎಕ್ಸ್ ಉಳಿಯುತ್ತೆ. ಓಕೆ, ಎಕ್ಸ್ ಇಲ್ಲಿ ಮೈನಸ್ ಇದೆ. ಓಕೆ, ಇಲ್ಲಿ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಓಕೆನಾ? ಪ್ಲಸ್ ಇಂಟು ಮೈನಸ್, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ 4x ಇದೆ. ಫಸ್ಟ್ ಏನ್ ಮಾಡಿದೀವಿ ನಾವು? ಎಕ್ಸ್ ಇಂದ ಡಿವೈಡ್ ಮಾಡಿದೀವಿ ಎಕ್ಸ್ ಸ್ಕ್ವೈರ್ಗೆ. ಎಕ್ಸ್ ಸ್ಕ್ವೈರ್ ಇದೆ. ಓಕೆ, ಅದನ್ನು ಎಕ್ಸ್ ಇಂದ ಡಿವೈಡ್ ಮಾಡಿದಾಗ ಇಲ್ಲಿ 2x ಇದಾವ, 1x ಕಟ್ ಆಯ್ತು, ಎಕ್ಸ್ ಹೋಯ್ತು. ಓಕೆ, ಆಮೇಲೆ ಇಲ್ಲಿ ಮೈನಸ್ ಬರ್ಬೇಕಂದ್ರೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ 4x ಇದೆ, ಅದನ್ನ ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ಓಕೆನಾ? 4x ಇದೆ ಅಲ್ಲ, ಅದನ್ನ ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ಇದೊಂದು ಎಕ್ಸ್, ಇದೊಂದು ಎಕ್ಸ್ ಕಟ್ ಆಯ್ತಾ? ಏನ್ ಉಳಿತು ಈಗ? 4 ಇದಾಯ್ತು. ಓಕೆ, ಈಗ ನೋಡಿ, ಇಲ್ಲಿ ಪ್ಲಸ್ ಇದೆ, ನಾರ್ಮಲ್ ಆಗಿ ಪ್ಲಸ್ ತಗೊಳ್ಳಿ, ಮೈನಸ್ ಇದ್ರೆ ಮೈನಸ್ ತಗೊಳ್ಳಿ. ಓಕೆನಾ? ಈಗ ಇದರಲ್ಲಿ ಕಾಮನ್ ಏನ್ ಬರ್ಬಹುದು? 2 ತಗೋಬಹುದಾ ಕಾಮನ್? 2 ಕಾಮನ್ ಬಂತು. ಈಗ 2x ಇದೆ, ಈ 2x ಇದೆ ಅಲ್ಲ, ಅದನ್ನು 2ರಿಂದ ಡಿವೈಡ್ ಮಾಡಿ. ಅಂದ್ರೆ ಏನಾಗುತ್ತೆ? ಈ 2 ಕಟ್ ಆಗುತ್ತೆ, ಈ 2 ಕಟ್ ಆಗುತ್ತೆ. ಏನ್ ಉಳಿತು? ಎಕ್ಸ್ ಉಳಿತಲ್ಲ. ಈಗ ಈ ಮೈನಸ್ ಬರ್ಬೇಕಂದ್ರೆ ಇಲ್ಲಿ ಯಾವ ಚಿಹ್ನೆಯಿಂದ ಪ್ಲಸ್ಗೆ ಗುಣಾಕಾರ ಮಾಡಬೇಕು? ಪ್ಲಸ್ ಇಂಟು ಮೈನಸ್. ಚಿಹ್ನೆಗಳು ಗೊತ್ತಿದೆಯಲ್ಲ ನಿಮಗೆ, ಆಲ್ರೆಡಿ ನಾನು ಬೇಸಿಕ್ ಕ್ಲಾಸ್ ಅಲ್ಲಿ ಹೇಳಿದೆ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್, ಇದು ಇಂಟು ಇದೆ. ಓಕೆನಾ? ಪ್ಲಸ್ ಇಂಟು ಮೈನಸ್ ಮೈನಸ್. ಈಗ ಈ 8 ಇದೆ ಅಲ್ಲ, ಇದನ್ನು 2ರಿಂದ ಡಿವೈಡ್ ಮಾಡಿ. 2 1 2 4. ಸೊ ಏನ್ ಬಂತು? 4. ಬಂತ? ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ನೋಡಿ. ಈಗ ಏನ್ ಮಾಡ್ಬೇಕು? ಎಕ್ಸ್ ಮೈನಸ್ 4 ಎರಡು ಸೇಮ್ ಅದಾವ. ಓಕೆನಾ? ಸೊ ಒಂದೇ ಬರ್ಕೊಳ್ಳಿ, ಎಕ್ಸ್ ಮೈನಸ್ 4, ಇನ್ನೊಂದು OR ಎಕ್ಸ್ ಪ್ಲಸ್ 2. ಏನು? ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ನೀವು ಎರಡನ್ನು ಸಪರೇಟ್ ಮಾಡ್ಕೊಳ್ಳಿ. ಎಕ್ಸ್ ಮೈನಸ್ 4 ಈಕ್ವಲ್ ಟು 0 ಅಂದ್ರೆ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು ಈ ಮೈನಸ್ 4 ಇದೆ ಅಲ್ಲ, ಅದನ್ನ ಈಕ್ವಲ್ ಟು ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಪ್ಲಸ್ 4. ಓಕೆ, ಇನ್ನೇನಿದೆ? ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಈ ಪ್ಲಸ್ 2 ನ ಈಕ್ವಲ್ ಟು ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಮೈನಸ್ 2 ಆಗುತ್ತೆ. ಇವೇನು? ಎಕ್ಸ್ ಈಕ್ವಲ್ ಟು 4 ಮತ್ತು ಎಕ್ಸ್ ಈಕ್ವಲ್ ಟು ಮೈನಸ್ 2 ಇವು ಈ ಬಹುಪದೋಕ್ತಿಯ ಶೂನ್ಯತೆಗಳು. ಅಂದ್ರೆ ಎಕ್ಸ್ ಜಾಗದಲ್ಲಿ ನಾವು 4 ಅನ್ನು ಪುಟ್ ಮಾಡಿದಾಗ ಈ ಶೂನ್ಯತೆಯ ಬೆಲೆ ಏನಾಗುತ್ತೆ? 0. ಅಥವಾ ಎಕ್ಸ್ ಜಾಗದಲ್ಲಿ ಮೈನಸ್ 2 ಹಾಕಿದಾಗ ಈ ಬಹುಪದೋಕ್ತಿಯ ಒಂದು ಬೆಲೆ ಏನಾಗುತ್ತೆ? 0 ಆಗ್ಬಿಡುತ್ತೆ. ಓಕೆನಾ? ಶೂನ್ಯತೆಗಳು ಕಂಡುಹಿಡಿದೀವಿ. ಓಕೆನಾ? ಈಗ ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂದ್ರೆ ಫಸ್ಟ್ ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಏನು? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಅಲ್ಫಾ ಅಂದ್ರೆ ಇಲ್ಲಿ ಫಸ್ಟ್ ವ್ಯಾಲ್ಯೂ ಏನ್ ಬಂದಿದೆಯಲ್ಲ ಅದು ಅಲ್ಫಾ, ಬೀಟಾ ಅಂದ್ರೆ ಸೆಕೆಂಡ್ ವ್ಯಾಲ್ಯೂ ಬಂದಿದೆಯಲ್ಲ ಅದು. ಮೈನಸ್ ಬಿ ಬೈ ಅಂದ್ರೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನು? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಓಕೆ, ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಅಂದ್ರೆ ಬಿ ಅಂದ್ರೆ ಏನು? ಎಕ್ಸ್ ನ ಸಹಗುಣಕ.
ಆಲ್ರೆಡಿ ಹಿಂದಿನ ತರಗತಿ ನಾನು ಹೇಳಿದೆ ಎಕ್ಸ್ ನ ಸಹಗುಣಾಂಕ ಇದು ಡಿ. ಓಕೆ, ಈಗ ವ್ಯಾಲ್ಯೂ ಪುಟ್ ಮಾಡಿ. ಅಲ್ಫಾ ಅಂದ್ರೆ 4 ಪ್ಲಸ್ ಬೀಟಾ -2 ಈಕ್ವಲ್ ಟು ಡಿ ಅಂದ್ರೆ ಎಕ್ಸ್ ನ ಸಹಗುಣಾಂಕ. ಎಕ್ಸ್ ನ ಸಹಗುಣಾಂಕ ಏನಿದೆ -2, ಇಲ್ಲಿ ಕೂಡ ಮೈನಸ್ ಇದೆ. ಓಕೆ, ಈ ಮೈನಸ್ ಮತ್ತು ಈ -2 ಬೈ ಎ. ಎ ಅಂದ್ರೆ ಎಕ್ಸ್ ಸ್ಕ್ವಯರ್ ನ ಸಹಗುಣಾಂಕ. ಏನು? ಎಕ್ಸ್ ಸ್ಕ್ವಯರ್ ನ ಸಹಗುಣಾಂಕ. ಎಕ್ಸ್ ಸ್ಕ್ವಯರ್ ನ ಸಹಗುಣಾಂಕ ಏನು? ಎಕ್ಸ್ ಸ್ಕ್ವಯರ್ ನ ಸಹಗುಣಾಂಕ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ ಏನ್ ಬರುತ್ತೆ? 1. ಈಗ ನೋಡಿ, +4 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? -2 ಗೆ 2 ಆಸ್ ಇಟ್ ಈಸ್. ಪ್ಲಸ್ ಇಂಟು ಮೈನಸ್, ಸಾರಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 ಗೆ 2 ಆಸ್ ಇಟ್ ಈಸ್. ಈ ಒಂದು ಬರೆದ್ರು ಕೂಡ ನಡೆಯುತ್ತೆ, ಇಲ್ಲಾಂದ್ರೆ ಕೂಡ ನಡೆಯುತ್ತೆ. ಓಕೆ, 4 - 2 ಏನಾಗುತ್ತೆ? 2 ಈಕ್ವಲ್ ಟು 2. ಸೇಮ್ ಬಂತಲ್ಲ? ಏನು? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಶೂನ್ಯತೆಗಳ ಮೊತ್ತ ಈಕ್ವಲ್ ಬಂತು. ಓಕೆನಾ? ಈಗ ನೆಕ್ಸ್ಟ್ ನೋಡಿ, ಈಗ ಶೂನ್ಯತೆಗಳ ಗುಣಲಬ್ಧ. ಅಂದ್ರೆ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಅಲ್ಫಾ ಇಂಟು ಬೀಟಾ ಅಂದ್ರೆ ಅಲ್ಫಾ ವ್ಯಾಲ್ಯೂ 4 ಇಂಟು ಬೀಟಾ ಅಂದ್ರೆ -2 ಈಕ್ವಲ್ ಟು ಸಿ ಅಂದ್ರೆ ಕಾನ್ಸ್ಟೆಂಟ್. ಓಕೆನಾ? ಏನು? ಸಿ ಅಂದ್ರೆ ಕಾನ್ಸ್ಟೆಂಟ್. ax² ಪ್ಲಸ್ dx ಪ್ಲಸ್ ಸಿ ಅಂದ್ರೆ ಸ್ಥಿರಾಂಕ. ಸಿ ಅಂದ್ರೆ ಸ್ಥಿರಾಂಕ. ಏನಿದೆ ಇಲ್ಲಿ? -8. ಓಕೆ, -8 ಬೈ ಎ. ಎ ಅಂದ್ರೆ ಎಕ್ಸ್ ಸ್ಕ್ವಯರ್ ನ ಸಹಗುಣಾಂಕ ಏನು? 1. ಈಗೇನಾಗುತ್ತೆ? 4 2 8, ಮೈನಸ್ ಇದೆ ಮೈನಸ್ ಈಕ್ವಲ್ ಟು ಈ -8. ಸೇಮ್ ಬಂತಲ್ಲ? ಏನು? ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a ಸಮ ಅಂದ್ರೆ ವೆರಿಫೈ ಆಯಿತು ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೋಡಿ ವಿದ್ಯಾರ್ಥಿಗಳೇ, ಅದೇ ರೀತಿಯಾಗಿ ನನ್ ಕೂಡ ನಾವು ಸಾಲ್ವ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಫಸ್ಟ್ ಕ್ವಶನ್ ಮಾಡಿದೇವಲ್ಲ ಅದೇ ರೀತಿ ಫಸ್ಟ್ ಏನ್ ಮಾಡ್ಬೇಕು ನಾವು? ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4s² 1 ಅಂದ್ರೆ ಏನಾಗುತ್ತೆ? 4 1 4, a ಸ್ಕ್ವಯರ್ ಗೆ s². ಓಕೆ, ಈಗ ಮಿಡಲ್ ಟರ್ಮ್ ಸ್ಪ್ಲಿಟ್, ಮಧ್ಯಪದವನ್ನು ಸ್ಪ್ಲಿಟ್ ಮಾಡ್ಕೋಬೇಕು. -4s ಇದೆ. ಇಲ್ಲೇನಾಗ್ಬೇಕು ವಿದ್ಯಾರ್ಥಿಗಳೇ? ಮಲ್ಟಿಪ್ಲೈ ಮಾಡಿದ್ರೆ 4s² ಬರಬೇಕು. ಪ್ಲಸ್ ಇಲ್ಲ ಮೈನಸ್ ಮಾಡಿದ್ರೆ ಏನು? -2s ಬರ್ಬೇಕು. ಅಂದ್ರೆ 2 2 4 ಆಗುತ್ತೇನಾ? ಓಕೆ, 2 2 4. ಇಲ್ಲಿ s² ಇದೆ ಅಂದ್ರೆ s ಇಂಟು s. ಓಕೆ, ಇಲ್ಲಿ ಮೈನಸ್ ಇದೆ ಅಂದ್ರೆ ಈ ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇರಬೇಕು. ಎರಡು ಸಂಖ್ಯೆಗಳು ಮೈನಸ್ ಅಲ್ಲಿ ಇದ್ದಾಗ ಅದನ್ನ ನಾವು ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು ಮತ್ತು ಚಿಹ್ನೆ ಮೈನಸ್ ಇಡಬೇಕು. ಓಕೆನಾ? ಸೊ ಎರಡು ಮೈನಸ್ ಅಲ್ಲಿ ಇದ್ದಾವ, ಪ್ಲಸ್ ಮಾಡಿ 4 ಬರುತ್ತೆ. ಎಸ್ ಗೆ ಎಸ್. ಎರಡು ಚಿಹ್ನೆಗಳು ಮೈನಸ್ ಅಲ್ಲಿ ಇದ್ದಾಗ ಪ್ಲಸ್ ಮಾಡಿ ಚಿಹ್ನೆ ಮೈನಸ್ ಇರಬೇಕು. ಮಿಡಲ್ ಟರ್ಮ್ ಬಂತ. ಈಗ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರುತ್ತೇನಾ? 2 2 4, ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಎಸ್ ಇಂಟು ಎಸ್, s².
ಸೊ ಈಗ ಸಾಲ್ವ್ ಮಾಡಿ. 4s ಸ್ಕ್ವಯರ್ ಈ 4s ಜಾಗದಲ್ಲಿ -2s 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 ಪ್ಲಸ್ 1 2s ಕಾಮನ್ ತಗೊಳ್ಳಿ. ಓಕೆ, 4s ಸ್ಕ್ವಯರ್ ಇದೆಲ್ಲ ಅದ್ರಲ್ಲಿ 2s ಇಂದ ಡಿವೈಡ್ ಮಾಡಿದಾಗ 2 1 2 2 ಇಲ್ಲಿ 2s ಇದ್ದಾವೆ. ಓಕೆನಾ, 1s ಕಟ್ ಆಯ್ತು, ಏನು ಉಳಿತು? 2s ಉಳಿತು. ಓಕೆ, 2s. ನೆಕ್ಸ್ಟ್ -2s ಇದೆಲ್ಲ ಅದಕ್ಕೆ 2s ಇಂದ ಡಿವೈಡ್ ಮಾಡಿ. ಈ 2s ಕ್ಯಾನ್ಸಲ್ ಆಯ್ತು, ಏನು ಉಳಿಯುತ್ತೆ? -1. ಓಕೆ, ಈಗ ನೆಕ್ಸ್ಟ್ ಏನ್ ಕಾಮನ್ ಬರುತ್ತೆ ಇಲ್ಲಿ? -1 ಕಾಮನ್ ತಗೊಳ್ಳಿ. ಓಕೆನಾ, -1 ಕಾಮನ್ ತಗೊಂಡ್ರೆ -2s ಮೈನಸ್ ಇಂಟು ಪ್ಲಸ್ ಮೈನಸ್ 1 into 2s 1 into 2s 2s plus into sorry minus into minus minus into minus plus ಈ ಒಂದನ್ನು ಒಂದರಿಂದ ಡಿವೈಡ್ ಮಾಡಿದಾಗ ಏನು ಬರುತ್ತೆ? 1 ಕಾಮನ್ ತಗೊಂಡಾಗ 2s ಇದೆ. ಓಕೆ, ಒಂದರಿಂದ ಇದಕ್ಕೆ ಡಿವೈಡ್ ಮಾಡಿದಾಗ ರಿಪೀಟ್ ಅದೇ ಬರುತ್ತೆ. ಓಕೆನಾ, 1 2 2 s ಗೆ s ಏನ್ ಬಂತು ಇಲ್ಲಿ? 2s. ಹಾಗೇನೆ ಈ ಒಂದಕ್ಕೆ ಡಿವೈಡ್ ಮಾಡಿದಾಗ ಇಲ್ಲಿ ಪ್ಲಸ್ ಇದೆ. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಈ ಒಂದನ್ನು ಒಂದರಿಂದ ಡಿವೈಡ್ ಮಾಡಿದಾಗ ಒಂದೇ ಬರುತ್ತೆ. ಸೊ ನೆಕ್ಸ್ಟ್ ನೋಡಿ, ಈಗ 2s -1 2s -1 ಕಾಮನ್ ತಗೊಳ್ಳಿ. 2s -1 ಕಾಮನ್. ಓಕೆ, ಇನ್ನೊಂದು 2s -1 ಈಕ್ವಲ್ ಟು 0. ಈಗೇನಾಗುತ್ತೆ? 2s -1 ಈಕ್ವಲ್ ಟು 0. ಓಕೆ, 2s ಈಕ್ವಲ್ ಟು ಇದು -1 ಇದೆ, ಅದನ್ನು ಈಕ್ವಲ್ ಟು ಆ ಕಡೆ ತಗೊಂಡ್ರೆ ಏನಾಗುತ್ತೆ? +1 ಆಗುತ್ತೆ. ಓಕೆ, ಏನಾಗುತ್ತೆ? +1 -1 ಇದ್ದದ್ದು ಆ ಕಡೆ ತಗೊಂಡ್ರೆ ಏನಾಗುತ್ತೆ? +1. s ಈಕ್ವಲ್ ಟು 1/2 ಏನ್ ಬಂತು? s ಈಕ್ವಲ್ ಟು ಈ 2 ಇದೆ ಅಲ್ಲ, ಈಕ್ವಲ್ ಟು ಆ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಓಕೆ, ಇನ್ನೊಂದು ಅದೇ ರೀತಿ ಸೇಮ್ 2s -1 ಈಕ್ವಲ್ ಟು 0. 2s ಈಕ್ವಲ್ ಟು -1 ಇದ್ದಿದ್ದು ಆ ಕಡೆ ಹೋದ್ರೆ +1. s ಈಕ್ವಲ್ ಟು ಈ 2 ಈ ಕಡೆ ಬಂದ್ರೆ ಈಕ್ವಲ್ ಟು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಏನ್ ಬಂತು? ಈ ಬಹುಪದೋಕ್ತಿಯ ಶೂನ್ಯತೆಗಳು 1/2 ಬಂತು. ಓಕೆನಾ, ಈಗ ಶೂನ್ಯತೆಗಳ ಮೊತ್ತ ಏನು? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a. ಓಕೆ, ಅಲ್ಫಾ ಏನು? 1/2 ಪ್ಲಸ್ ಬೀಟಾ ಏನು? 1/2 ಈಕ್ವಲ್ ಟು -b. b ಅಂದ್ರೆ x ನ ಸಹಗುಣಾಂಕ, s ನ ಸಹಗುಣಾಂಕ. ಓಕೆನಾ, ಏನಿದೆ? -4 ಇದೆ, ಇಲ್ಲಿ ಒಂದು ಮೈನಸ್ ಇದೆ, ಇಲ್ಲಿ ಕೂಡ ಮೈನಸ್ ಇದೆ. ಓಕೆನಾ, ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಡೈರೆಕ್ಟ್ ಆಗಿ +4 ಬರೀತೀನಿ. ಓಕೆನಾ, ಈ ಮೈನಸ್ ಮತ್ತು ಇಲ್ಲಿ b ನ ಸಹಗುಣಾಂಕ, ಸಾರಿ x ನ ಸಹಗುಣಾಂಕ ಮೈನಸ್ ಇದೆ. ಆ ಎರಡು ಮೈನಸ್ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಓಕೆನಾ, ಏನಿದೆ? x² ನ ಸಹಗುಣಾಂಕ
4. ಸೊ ಏನಾಗುತ್ತೆ ಈಗ ಎರಡನ್ನು ಆಡ್ ಮಾಡಿದಾಗ 1/2 1/2 ಅಂದ್ರೆ 1 ಆಯ್ತು. ಓಕೆನಾ? ಅರ್ಧ ಪ್ಲಸ್ ಅರ್ಧ ಏನಾಯ್ತು 1 ಈಕ್ವಲ್ ಟು 4 ಒಂದ್ರೆ 4 ಒಂದೇ, ಇದು ಕೂಡ ಏನಾಯ್ತು 1. ಅಂದ್ರೆ ಈ ಎರಡು ಈ ಶೂನ್ಯತೆಗಳ ಮೊತ್ತ ಏನ್ ಬಂತು ಸಮ. ಈಗ ನೆಕ್ಸ್ಟ್ ನೋಡಿ ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು C/A. ಓಕೆನಾ? ಅಲ್ಫಾ ಅಂದ್ರೆ 1/2 ಇಂಟು ಬೀಟಾ ಅಂದ್ರೆ ಕೂಡ 1/2 ಈಕ್ವಲ್ ಟು ಸಿ ಅಂದ್ರೆ ಸ್ಥಿರಾಂಕ 1, ಎ ಎಕ್ಸ್ ಸ್ಕ್ವೇರ್ ನ ಸಹಗುಣಕ 4 ಏನ್ ಬಂತು 1/4. ಇದು ಮಲ್ಟಿಪ್ಲೈ ಮಾಡಿ 1 1 1 2 2 4 ಈಕ್ವಲ್ ಟು ಇದು 1/4. ಇದು ಕೂಡ ಸೇಮ್ ಬಂತಲ್ಲ, ಅಲ್ಫಾ ಇಂಟು ಬೀಟಾ C/A ಸೇಮ್ ಬಂತು. ಅಲ್ಲಿ ಅಲ್ಫಾ ಪ್ಲಸ್ ಬೀಟಾ ಮೈನಸ್ B/A ಸೇಮ್ ಬಂತು. ಓಕೆ, ಸೊ ವಿದ್ಯಾರ್ಥಿಗಳೇ, ಅಭ್ಯಾಸ 2.2 ಇದರಲ್ಲಿ ನಾವು ಎರಡು ಪ್ರಾಬ್ಲಮ್ ಈಗ ಸಾಲ್ವ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದಂತಹ 4 ಕ್ವಶನ್ಸ್ ನಾವು ಸಾಲ್ವ್ ಮಾಡೋಣ. ನೀವು ಇನ್ನೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.